ಘಟನೆ ಸಂಬಂಧ 46 ಜನರನ್ನ ವಶಕ್ಕೆ ಪಡೆದಿದ್ದೀವಿ ಅನ್ನುವಂಥ ವಿಚಾರವನ್ನ ಎಸ್ಪಿ ಕ್ಲಿಯರ್ ಮಾಡಿದ್ದಾರೆ. ಈಗ ಮಂಡ್ಯ ಎಸ್ಪಿ ಮಲ್ಲಿಕಾರ್ಜುನ ಬಾಲದಂಡಿ ಮಾಹಿತಿಯನ್ನ ಮಾಧ್ಯಮಗಳಿಗೆ ಶೇರ್ ಮಾಡ್ಕೊಂಡಿದ್ದಾರೆ. ಕೆಲ ಸಿಸಿ ಕ್ಯಾಮೆರಾಗಳ ಪರಿಶೀಲನೆ ಮಾಡ್ತಾ ಇದ್ದೀವಿ, ಇದ್ರಲ್ಲಿ ಗೊತ್ತಾಗುತ್ತೆ ಯಾರೆಲ್ಲ ಕಿಡಿಗೇಡಿಗಳು ಇಂಥ ಕೆಲಸ ಮಾಡಿದ್ದಾರೆ ಅಂತ ಹೇಳಿ. ಎರಡೂ ಕಡೆಯವರು ಕಲ್ಲು ತೂರಾಟ ಮಾಡಿದ್ದಾರೆ. ಇದು ಒಂದೇ ಕಡೆಯವರು ಅಂತ ಹೇಳಕ್ಕಾಗಲ್ಲ, ಎರಡೂ ಸಮುದಾಯದವರು ಕೂಡ ಇದ್ರು ಅಂತ ಹೇಳಿ ಮಂಡ್ಯ ಎಸ್ಪಿ ಮಾತಾಡಿದ್ದಾರೆ. ಈಗ ಪರಿಸ್ಥಿತಿ ಕಂಪ್ಲೀಟ್ ಆಗಿ ನಿಯಂತ್ರಣದಲ್ಲಿದೆ. ಎಲ್ಲ ಪೊಲೀಸ್ ಅಧಿಕಾರಿಗಳು ಮತ್ತು ಸಿಬ್ಬಂದಿಯವರು ಎಲ್ಲ ಸೂಕ್ಷ್ಮ ಪ್ರದೇಶಗಳಲ್ಲಿ ಎಲ್ಲ ಗಸ್ತು ಮಾಡ್ತಾ ಇದ್ದಾರೆ. ಏನು ಹಾನಿಯಾಗಿತ್ತು ಅದನ್ನೆಲ್ಲ ಕ್ಲಿಯರ್ ಮಾಡೋ ಕೆಲಸನೂ ಸಹಿತ ನಾವು ಮಾಡಿದ್ದೀವಿ. ಜನ ಟೋಟಲಾಗಿ ನಾರ್ಮಲಾಗಿ ಓಡಾಡ್ತಾ ಇದ್ದಾರೆ. ಈಗಾಗಲೇ ನಾವು ನಿಷೇಧಾಜ್ಞೆ ಜಾರಿ ಮಾಡಿದ್ದೀವಿ. ಸ್ಕೂಲು ಕಾಲೇಜುಗಳು ಸಹಿತ ಇವತ್ತು ರಜೆ ಘೋಷಣೆ ಮಾಡಲಾಗಿದೆ. ಯಾರು ಕಿಡಿಗೇಡಿಗಳು ನಿನ್ನೆ ಒಂದು ಕೃತ್ಯದಲ್ಲಿ ಭಾಗಿಯಾಗಿದ್ದರು ಅವರನ್ನು ಐಡೆಂಟಿಫೈ ಮಾಡಿ ಅವರನ್ನು ದಸ್ತಗಿರಿ ಮಾಡುವ ಕಾರ್ಯ ನಡೀತಾ ಇದೆ. ಇದುವರೆಗೆ ಒಟ್ಟು 46 ಜನರನ್ನು ನಾವು ನಮ್ಮ ವಶದಲ್ಲಿ ತೆಗೆದುಕೊಂಡು ವಿಚಾರಣೆ ಮಾಡ್ತಾ ಇದ್ದೀವಿ. ಇನ್ನಷ್ಟು ಜನರನ್ನು ನಾವು ಪತ್ತೆ ಮಾಡುವ ಕೆಲಸ ಮುಂದುವರೆದಿದೆ. ಟೋಟಲ್ಲು 7 ಬೈಕ್ ಸುಟ್ಟಿದೆ ಮತ್ತು ಒಂದು 6 ಅಂಗಡಿಗಳು ಕಂಪ್ಲೀಟಾಗಿ ಸುಟ್ಟಿದೆ, ಸಣ್ಣ ಪುಟ್ಟ ಅಂಗಡಿಗಳು. ಇನ್ನು ಕೆಲವು ಅಂಗಡಿಗಳಿಗೆ ಸಣ್ಣ ಪುಟ್ಟ ಕಲ್ಲು ಹೊಡೆದಿದ್ದಿರ್ಬೋದು, ಗ್ರಿಲ್ ಮುರಿದಿದ್ದಿರ್ಬೋದು, ಈ ಥರದ್ದು ಸಣ್ಣ ಪುಟ್ಟ ಡ್ಯಾಮೇಜ್ ಆಗಿದೆ. ಅದೇ ಥರ ಕೆಲವೊಂದು ಬೈಕ್ಗಳಿಗೆ ಸಣ್ಣ ಪುಟ್ಟ ಕೆಳಗಡೆ ಕೆಡವಿದಿರ್ಬೋದು, ಸಣ್ಣ ಗ್ಲಾಸ್ ಮಿರರ್ ಹೊಡೆದಿದ್ದಿರ್ಬೋದು. ಈ ಥರ ಸಣ್ಣ ಪುಟ್ಟ ಎಲ್ಲ ಸೇರಿ ಒಂದು 15 ಬೈಕ್ಗಳಿಗೆ ಒಟ್ಟಾರೆಯಾಗಿ ಹಾನಿಯಾಗಿದೆ. ಒಂದು ಕಾರು ಇಂಡಿಕಾ ಕಾರಿಗೆ ಒಂದು ಹಾನಿಯಾಗಿದೆ. ಸರ್, ಕೆಲ ಪೊಲೀಸರಿಗೂ ಕೂಡ ಗಾಯ ಆಗಿದೆ ಅಂತ ಹೇಳ್ತಿದ್ದಾರೆ. ಇಲ್ಲ, 2 ಪೊಲೀಸ್ ಸಿಬ್ಬಂದಿಯವರಿಗೆ ಒಂದು ಸಣ್ಣ ಪ್ರಮಾಣ. ಇದು ಮಂಡ್ಯ ಎಸ್ಪಿ ಅವರ ಮಾತು. ಹಾಗೆ ನಾಗಮಂಗಲ ಪಟ್ಟಣವನ್ನ ಸ್ವಚ್ಛಗೊಳಿಸ್ತಾ ಇದ್ದಾರೆ ಈಗ ಸಿಬ್ಬಂದಿ. ಮಂಡ್ಯ ಸರ್ಕಲ್ನಲ್ಲಿ ಕಲ್ಲುಗಳೇನು ಬಿದ್ದಿದ್ವಲ್ಲ ಅವುಗಳನ್ನೆಲ್ಲವನ್ನು ಕೂಡ ತೆರವುಗೊಳಿಸ್ತಾ ಇದ್ದಾರೆ. ಸುಟ್ಟು ಭಸ್ಮವಾದಂತಹ ಬೈಕ್ಗಳನ್ನ ತೆರವು ಮಾಡ್ತಾ ಇರುವಂತಹ ಪೊಲೀಸರು.